ಹಾಯ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಏನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಬನ್ನಿ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ. ಏನಪ್ಪಾ ಅಂದ್ರೆ ಈ 3995 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು, ಯಾವ ವೆಬ್ಸೈಟ್ ಅಲ್ಲಿ ಸಲ್ಲಿಸಬೇಕು, KSPನ ಅಥವಾ KE ಅನ್ನೋದಕ್ಕೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಬನ್ನಿ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಮೊದಲನೇದಾಗಿ ನೀವು ನೋಡ್ತಾ ಹೋಗೋದಾದ್ರೆ ಓಕೆ, ಸೊ ಈ ಒಂದು ಏನು ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಇದೆ, ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಯಾವಾಗ ಅಂದ್ರೆ ನಿನ್ನೆ ಅಂದ್ರೆ ಜೂನ್ 8ಕ್ಕೆ ಸ್ಟಾರ್ಟ್ ಆಗಬೇಕಿತ್ತು, ಆದರೆ ಸ್ಟಾರ್ಟ್ ಆಗಿಲ್ಲ. ಕಾರಣ ಏನಂತ ನಮಗೂ ಕೂಡ ಗೊತ್ತಿಲ್ಲ, ಟೆಕ್ನಿಕಲ್ ಇಶ್ಯೂ ಇರಬಹುದು. ಬಟ್ ಇವಾಗ ನೀವು ನೋಡ್ತಾ ಇರ್ಬೋದು, ಯಾವುದೇ ಒಂದು KE ಕಡೆಯಿಂದ ನೇಮಕಾತಿ ಆದರೆ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ನೇಮಕಾತಿ ಅಂತ ಹೋದ್ಮೇಲೆ ಇಲ್ಲಿ ನೋಡ್ತೀರಿ ನೀವು ಯಾವ್ದಾದ್ರು ನೇಮಕಾತಿ ಇದೆ ಅಂತ. ಸದ್ಯಕ್ಕೆ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಅಂತ ಇದೆ. ಇಲ್ಲಿ ನೀವು RPC ಅಂದ್ರೆ RPC, KK ಆದ್ರೆ KK ಮೇಲೆ ಕ್ಲಿಕ್ ಮಾಡಿ. RPC ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಗಮನಿಸ್ತಾ ಇರ್ಬೋದು ಕೇವಲ 3 ಲಿಂಕ್ಗಳಿದಾವೆ. ಒಂದು ಹುದ್ದೆಗಳ ವರ್ಗೀಕರಣ, ಒಂದು ಪ್ರಮಾಣ ಪತ್ರಗಳು ಅಂದ್ರೆ ಮೀಸಲಾತಿ ರಿಸರ್ವೇಶನ್ ಕೆಲವೊಂದಿಷ್ಟು ಫಾರ್ಮ್ಸ್ ಇದಾವೆ, ಒಂದು ನೋಟಿಫಿಕೇಶನ್ ಇದೆ ಸಂಪೂರ್ಣವಂತೆ. ಬಟ್ ಇಲ್ಲಿ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿ ಸಲ್ಲಿಸುವ ಲಿಂಕ್ ಅಂತ ಬರಬೇಕು, 4 ಆಪ್ಷನ್. ಅದು ಬಂದ್ಮೇಲೆ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ KE ಅವರು ಕೊಟ್ಟಿದ್ದಾರೆ. ಅದೇನಂತ ನಾವು ಇವಾಗ ನೋಡ್ತಾ ಹೋಗೋಣ. ಓಕೆ, ಸೊ ಏನಪ್ಪಾ ಅಂದ್ರೆ ಕ್ಲಾರಿಫಿಕೇಶನ್ ಇಲ್ಲಿದೆ ನೋಡಿ. ಏನಪ್ಪಾ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಫಿಷಿಯಲ್ ಆಗಿ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿರುವಂತದ್ದು. ಪೊಲೀಸ್ ರಿಕ್ವೈರ್ಮೆಂಟ್ ಒಟ್ಟು 3991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ KE ಅಧಿಸೂಚನೆ ಹೊರಡಿಸಿದ್ದು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಜೂನ್ 10ರಿಂದ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ಆಯ್ತಾ, ಈ ಮೊದಲು ಜೂನ್ 8 ಅಂತ ಹೇಳಿದ್ರು, ಇವಾಗ ಜೂನ್ 10 ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಗೌರ್ಮೆಂಟ್ ಯಾಕೆ ಈ ತರ ಮಾಡ್ತದೆ ಅಂತ ಗೊತ್ತಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಸುಮ್ಮನೆ ಖುಷಿ ಪಡಿಸೋಗೋಸ್ಕರ ಈ ಒಂದು ನೋಟಿಫಿಕೇಶನ್ ಮಾಡಿದ್ರು, ಅಥವಾ ಅರ್ಜಿ ಸಲ್ಲಿಕೆ ಆದಷ್ಟು ಬೇಗ ಪ್ರಾರಂಭ ಮಾಡಿ ಎಕ್ಸಾಮ್ ನಡೆಸಿ ಆದಷ್ಟು ಬೇಗ ಈ ಒಂದು ಸ್ಪರ್ಧಾರ್ಥಿಗಳಿಗೆ ಒಂದು ಉದ್ಯೋಗ ಮಾಡುವಂತ ಅವಕಾಶ ಮಾಡಿಕೊಡ್ತಾರ ಇಲ್ವಾ ಅಂತ ಕಾದ್ ನೋಡ್ಬೇಕಾಗಿದೆ. ಇನ್ನು ವಿಶೇಷವಾಗಿ ಏನ್ ಹೇಳಿದಾರೆ ಅಂದ್ರೆ, ಆ ವೇಳೆಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳನ್ನ ಸಿದ್ಧ ಮಾಡಿಟ್ಟುಕೊಳ್ಳಬೇಕು. ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ವಿಶೇಷವಾಗಿ ಈ ಒಂದು ಏನು ಒಳ ಮೀಸಲಾತಿ ಆಯ್ತಲ್ಲ, ಆ ಒಂದು SC ಕ್ಯಾಟಗರಿಗೆ ತಮಗೆ ಅನ್ವಯವಾಗುವ SCA, SCB ಮತ್ತು SCC ಜಾತಿ ಪ್ರಮಾಣ ಪತ್ರಗಳ ಆಡಿ ಸಂಖ್ಯೆ ನಮೂದಿಸುವುದು ಕಡ್ಡಾಯ ಅಂತ ಹೇಳಿದರೆ. ಆಯ್ತಾ, ಸೊ ಟೈಮ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಯಾರು ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಡಿ, SC ಕ್ಯಾಟಗರಿ ಅವರಿಗೆ ಮಾತ್ರ. ಫಸ್ಟ್ ನಿಮ್ಮ ಒಂದು ಈ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇದೆ, ಅದನ್ನ ನಿಮ್ಮ ಒಂದು ಒಳ ಮೀಸಲಾತಿ ಪ್ರಕಾರ ABC ಯಾವ್ದು ಬರುತ್ತೆ ಅದ್ರ ಪ್ರಕಾರ ಒಂದು ಹೊಸ ಕಾಸ್ಟ್ ನ ಸರ್ಟಿಫಿಕೇಟ್ ತೆಗೆದುಕೊಂಡ್ಬಿಟ್ಟು ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನ ಆಡಿ ನಂಬರ್ ನ ಹಾಕೋದು ಕಡ್ಡಾಯ ಅಂತ ಹೇಳಿದ್ದಾರೆ. ಇದಲ್ಲದೆ ಗ್ರಾಮೀಣ, ಕನ್ನಡ ಮಾಧ್ಯಮ, ವ್ಯಾಸಂಗ ಇತ್ಯಾದಿ ಕ್ಲೈಮ್ ಮಾಡುವವರು ಅಗತ್ಯ ನಮೂನೆಗಳಲ್ಲಿ ಪ್ರಮಾಣ ಪತ್ರಗಳನ್ನು ಸಿದ್ಧ ಮಾಡಿಟ್ಟುಕೊಳ್ಳಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಗ್ರಾಮೀಣ ಕೋಟಾ ಕ್ಲೈಮ್ ಮಾಡ ಬಯಸಿದರೆ ಕಡ್ಡಾಯವಾಗಿ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಹೊಂದಿರಬೇಕು. ಓಕೆ, ಇನ್ನು ವಿಶೇಷವಾಗಿ ಇದೆಲ್ಲ ನೆಟ್ ಪಾಯಿಂಟ್ ಅವ್ರು ಹಾಕ್ತಾರೆ ಬಿಡಿ, ಫೋಟೋ ಮತ್ತೆ ಸಿಗ್ನೇಚರ್ ಸೈಜ್ 50 KB ಅಂತ. ಯಾರಾದ್ರೂ ನೀವು ಮೊಬೈಲ್ ಅಲ್ಲಿ ನೀವೇ ಹಾಕೋತೀನಿ ಅಂದ್ರೆ ನೀವು ಹಾಕೋಬಹುದು. 50 KB ಒಳಗಡೆ ಇರಬೇಕು. ಬೇಕಾದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕಷ್ಟ ಆಗ್ತಿದ್ರೆ ನಾವು ಕೂಡ ಹಾಕೊಡ್ತೀವಿ, ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ಮಾಡುವಂತ ಆಪ್ಷನ್ ನಿಮ್ಗೆ ಸಿಗುತ್ತೆ. ಒಟ್ಟು ಹುದ್ದೆಗಳಲ್ಲಿ 596 ಹುದ್ದೆಗಳು HK ಮತ್ತು 3395 ನಾನ್ HK ಕೋಟಾದಲ್ಲಿ ಭರ್ತಿ ಮಾಡಲಾಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಜುಲೈ 3 ಅಂತ ಇದೆ. ಆಯ್ತಾ, ಓಕೆ, ಈ ಹಿಂದೆ ಜುಲೈ 2 ಇತ್ತು, ಇವಾಗ ಜುಲೈ 3 ಮಾಡಿದ್ದಾರೆ. ಹೆಚ್ಚಿನ ವಿವರಗಳಿಗಾಗಿ KE ವೆಬ್ಸೈಟ್ಗೆ ಭೇಟಿ ನೀಡಿ ಅಂತ H ಪ್ರಸನ್ನ ಅವರು ಹೇಳಿದ್ದಾರೆ. ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದವರು ಈ ಒಂದು ಮಾಹಿತಿಯನ್ನ ಹೇಳಿದ್ರು. ಓಕೆ, ಸೊ ಇನ್ನು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಈ ಹಿಂದೆ ಜುಲೈ 8ಕ್ಕೆ ಸ್ಟಾರ್ಟ್ ಆಗ್ಬೇಕಿತ್ತು, ಜುಲೈ 8ಕ್ಕೆ ಸ್ಟಾರ್ಟ್ ಆಗಿಲ್ಲ, ಜುಲೈ 10ಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಒಂದು ಹೊಸ ವಿಡಿಯೋನ ಮಾಡಿಬಿಟ್ಟು ನಮ್ಮ ಚಾನಲ್ ಅಲ್ಲಿ ಹಾಕ್ತಿವಿ. ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಜುಲೈ 10ರಿಂದ ನಿಮಗೆ ಇಂಪಾರ್ಟೆಂಟ್ MCQs ಮತ್ತು ಸಾಕಷ್ಟು ರಿವಿಷನ್ ಕ್ಲಾಸಸ್ಗಳು ನಮ್ಮ ಚಾನಲ್ ಅಲ್ಲಿ ಬರ್ತಾ ಹೋಗ್ತವೆ. ಓಕೆ, ಥ್ಯಾಂಕ್ ಯು.